ಅಯ್ಯೋ ದೇವ್ರೆ, ಬೆಳಿಗ್ಗೆ ಓದೋನು ರಾತ್ರಿಗೆ ಬರ್ತಿದ್ಯಾ? ಹೂಮ, ನಾರಾಯಣ ಮೂರ್ತಿ ಅವರ ಮಹಿಮೆಯಿಂದ ಕರ್ನಾಟಕ ಗೌರ್ಮೆಂಟ್ ಅವರು IT ಎಂಪ್ಲಾಯೀಸ್ಗೆ 12 ಅವರ್ ಕೆಲಸ ಮಾಡಬೇಕು ಅಂತ ಹೇಳವ್ರೆ. 12 ಅವರ? ಆಗ ನಿಮ್ಮಪ್ಪ ಬರೀ 6 ಅವರ್ ಕೆಲಸ ಮಾಡ್ತಿದ್ರು. ಆಫೀಸ್ ಮುಗಿಸ್ಕೊಂಡು ಮನೆಗ್ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ಟಿವಿ ನೋಡಿ ನನ್ನ ಹತ್ರ ಜಗಳ ಮಾಡೋ ಅಷ್ಟು ಟೈಮ್ ಇರ್ತಿತ್ತು. ಯಾಕತ್ತೆ ಅವ್ರಿಗೆ ಹೊಟ್ಟೆ ಉರಿಸ್ತಾ ಇದ್ದೀರಾ? ಪಾಪ ಕೆಲ್ಸ ಮಾಡಿ ಟ್ರಾವೆಲ್ ಮಾಡಿ ಸಾಕಾಗಿರ್ತಾನೆ. ನೋಡಿ ಎಷ್ಟು ತೂಕ ಇಳ್ದಿದೆ. ಇನ್ನ ಇವ್ರಿಗೆ ಜಿಮ್ಮೇ ಬೇಡ. ಅಯ್ಯೋ, ನಮ್ ಕಾಲದಲ್ಲಿ ಜನ ಹೊಲದಲ್ಲಿ ಕೆಲಸ ಮಾಡಿ ಸಾಯ್ತಿದ್ರು. ನೀವು AC ಹಾಕೊಂಡು ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಸಾಯ್ತಾ ಇದ್ದೀರಾ. ಸೊಂಟ ಕೆಲಸ ಮಾಡ್ತಾ ಬ್ರೇಕ್ ತಗೊಳ್ಳೋದ ಅಥವಾ ಬ್ರೇಕ್ ನಲ್ಲೂ ಕೆಲಸ ಮಾಡ್ಬೇಕಾ ಅನ್ನೋದೇ ಗೊತ್ತಾಗ್ತಿಲ್ಲ. ಹೇ, ಇದ್ರಲ್ಲಿ ಒಳ್ಳೇದ್ನ ನೋಡು. 12 ಅವರ್ ಅಂದ್ರೆ ಎಕ್ಸ್ಟ್ರಾ ಕೆಲ್ಸ ಅಂದ್ರೆ ಎಕ್ಸ್ಟ್ರಾ ಪೇಮೆಂಟ್. ಬೇಗ ಹೋಗ್ತೀಯ, ಲೇಟ್ ಆಗಿ ಬರ್ತೀಯ. ಶಾಪಿಂಗು ಟೈಮ್ ಇರಲ್ಲ, ಔಟಿಂಗು ಟೈಮ್ ಇರಲ್ಲ. ಬರೀ ಉಸಿರಾಡಕ್ಕೆ ಟೈಮ್ ಇರುತ್ತೆ ಅಷ್ಟೇ ನಿನ್ಗೆ. ಇದನ್ನ ಕೆಲಸ ಅಂತ ಹೇಳ್ತಾರ? ಮಾಡರ್ನ್ ಡೇ ಸ್ಲೇವರಿ ಅಂತಾರೆ. ಆ ನಾರಾಯಣ ಮೂರ್ತಿ ಅವ್ರ ನಂಬರ್ ಇದ್ರೆ ಕೊಡು, ರಿಕ್ವೆಸ್ಟ್ ಮಾಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸೇರ್ಕೊಂಡು ಉಗಿತಾ ಇದ್ದಾರೆ, ನೀವು ರಿಕ್ವೆಸ್ಟ್ ಮಾಡ್ತೀರಾ? ಮ್ಯಾನೇಜರ್ ಬೇರೆ ಮೆಸೇಜ್ ಮಾಡಿದ್ದಾರೆ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಮೀಟಿಂಗ್ ಇದೆ ಅಂತೆ. ಇವ್ರಿಗೆ ಬರೀ ನನ್ನ ಡೆಡಿಕೇಶನ್ ಬೇಕು, ನನ್ನ ಹ್ಯಾಪಿನೆಸ್ ಅಲ್ಲ. ಸರಿ, ಹಾಗಾದ್ರೆ ನಾನು ಈಗ್ಲೇ ನಿನ್ PF ಗೆ ಅಪ್ಲೈ ಮಾಡ್ತೀನಿ. PF ಪೋಸ್ಟ್ ಫ್ಯೂನರಲ್ಲೋ RIP ಅನಿಲ್.